ನೋಡಿ, ಸ್ವಾಮೀಜಿ ಅಂತ ಆಗಿರ್ಬೋದು ಅಥವಾ ಗುರೂಜಿ ಅಂತ ಕರೆಸ್ಕೊಳ್ಳೋರಾಗಿರ್ಬೋದು, ಸಾರ್ವಜನಿಕ ಜೀವನದಲ್ಲಿ ಒಂದು ಮಾರ್ಗದರ್ಶಕರಾಗಿರುವವರು ಬಹಳ ಬಹಳ ಹುಷಾರಾಗಿರಬೇಕಾಗತ್ತೆ ಅನ್ನೋದಕ್ಕೆ ಇದು ಒಂದು ಸುದ್ದಿ. ಇದು ಒಬ್ಬ ಸಂಖ್ಯಾಶಾಸ್ತ್ರಜ್ಞರಿಗೆ ಸಂಬಂಧಪಟ್ಟಂಥ ಒಂದು ಸುದ್ದಿ. ಎಸ್, ವಾಟ್ ಇಸ್ ದಟ್ ನ್ಯೂಸ್? ಲೆಟ್ಸ್ ಲುಕ್ ಇನ್ ಟು ಇಟ್. ಇರಲಾರದೆ ಇರುವೆ ಬಿಟ್ಕೊಂಡ್ರ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಅನ್ನೋ ಒಂದು ವಿವಾದ ಈಗ ಸೃಷ್ಟಿಯಾಗಿದೆ. ಮತ್ತೊಂದು ವಿವಾದದಲ್ಲಿ ಜ್ಯೋತಿಷಿ ಆರ್ಯವರ್ಧನ್ ಅವರು ಸಿಕ್ಕಾಕೊಂಡಿದ್ದಾರೆ ಅನ್ನೋ ಒಂದು ನ್ಯೂಸ್ ಸಿಗ್ತಾ ಇದೆ. ಸಂದರ್ಶನವೊಂದರಲ್ಲಿ ಲಕ್ಷ್ಮೀ ದೇವಿ ಕುರಿತು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಮಾನವ ದೇಹದ ಒಂದು ಕುಂಡೆ ಪೂಜಿಸಬೇಕು ಅಂತ ಜ್ಯೋತಿಷಿ ಕರೆ ಕೊಡ್ತಾರೆ. ಅಂದರೆ ಲಕ್ಷ್ಮೀ ದೇವಿ ಎಲ್ಲಿ ನೆಲೆಸಿರ್ತಾಳೆ, ನೆಲೆಸಿರಲ್ಲ ಅನ್ನೋದಕ್ಕೆ ಒಂದು ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಕೊಡುವಂಥ ವಿಚಾರ ಇದಾಗಿದೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಮಹಿಳೆಯರ ಗೌರವಕ್ಕೂ ಕೂಡ ಧಕ್ಕೆ ತಂದಿದೆ ಆರ್ಯವರ್ಧನ್ ಅವರ ಮಾತು ಅನ್ನೋದು ಕೆಲವರಲ್ಲಿ ಕೇಳಿಬರ್ತಾ ಇದೆ. ಜ್ಯೋತಿಷಿ ಆರ್ಯವರ್ಧನ್ ಗುರೂಜಿಯ ಆ ಹೇಳಿಕೆ ಇತ್ತೀಚೆಗೆ ಫುಲ್ ವೈರಲ್ ಕೂಡ ಆಗಿದೆ. ಈ ಬೆನ್ನಲ್ಲೇ ಶಂಕರಪುರಂ ಪೊಲೀಸ್ ಠಾಣೆಯಲ್ಲಿ ಆರ್ಯವರ್ಧನ್ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಕರ್ನಾಟಕ ಗೋವು ರಕ್ಷಕರ ಸೇನೆ ಪರ ಸುಮನ್ ಅನ್ನುವವರಿಂದ ಈ ದೂರು ದಾಖಲಾಗಿದೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ. ದೂರನ್ನು ಆಧರಿಸಿ ಜ್ಯೋತಿಷಿ ಆರ್ಯವರ್ಧನ್ ಅವರಿಗೆ ಪೊಲೀಸರು ಈಗ ಬುಲಾವ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಆರ್ಯವರ್ಧನ್ ಅವರಿಗೆ ಪೊಲೀಸರು ಈಗ ಕರೆದಿದ್ದಾರೆ. ಹಾಗಾದರೆ ಅರೆಸ್ಟ್ ಆಗ್ತಾರಾ ಇಲ್ವಾ ಗೊತ್ತಿಲ್ಲ. ಆದರೆ ಸದ್ಯಕ್ಕಿರೋ ಮಾಹಿತಿ ಏನು ಅಂತ ಹೇಳಿದ್ರೆ, ಸಂದರ್ಶನವೊಂದರಲ್ಲಿ ನೀಡಲಾದಂಥ ಅವರ ಒಂದು ಕಾಂಟೆಂಟ್ ಅಥವಾ ಅವರು ಮಾತನಾಡಿರುವ ಮಾತುಗಳು ಬಹಳಷ್ಟು ಜನರಿಗೆ ವಿವಾದವಾಗಿ ಪರಿಣಮಿಸಿದೆ. ಕೆಲವರು ಅದನ್ನು ತಮಾಷೆಯಾಗಿ ತೆಗೆದುಕೊಳ್ಬಹುದು, ಮನೋರಂಜನೆ ಅಂತ ನೋಡ್ಬೋದು. ಆದರೆ ಹಲವು ಧಾರ್ಮಿಕ ಭಾವನೆಗಳಿಗೆ ಅವರ ಮಾತು ಧಕ್ಕೆ ಆಗಿದೆ ಅನ್ನೋದು ಈಗ ಸುಮನ್ ಅವರ ಕೊಟ್ಟಿರುವಂಥ ದೂರಿನಿಂದ ಗೊತ್ತಾಗಿದೆ. ಹಾಗಾಗಿ ಶಂಕರಪುರಂ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರು ಅವರನ್ನು ಕರೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇ ಕುತೂಹಲ ಇದೆ. ಆದರೆ ವಿವಾದಾತ್ಮಕ ಹೇಳಿಕೆಗಳನ್ನು ಯಾಕೆ ಕೊಟ್ಟರು ಅಥವಾ ಯಾವ ಕಾರಣಕ್ಕಾಗಿ ಕೊಟ್ಟರು, ಯಾಕಂತ ಹೇಳಿದ್ರೆ ಅವ್ರಿಗೆ ಅವ್ರದ್ದೇ ಆದಂಥ ಫಾಲೋವರ್ಸ್ ಕೂಡ ಇರ್ತಾರೆ. ಹೀಗಿರುವಾಗ ಎಲ್ಲರೂ ಅದನ್ನು ಒಪ್ಕೊಳ್ತಾರಾ, ಒಪ್ಪಿಕೊಳ್ಳಲ್ವಾ? ಒಬ್ಬರ ಮಾತು ಎಲ್ರಿಗೂ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ಅನ್ನೋದು ಬೇರೆ ಮಾತು. ಆದರೆ ಇಲ್ಲಿ ಆರ್ಯವರ್ಧನ್ ಗುರೂಜಿ ಅಂತ ಕರೆಸಿಕೊಳ್ಳುವಂಥ ಸಂಖ್ಯಾಶಾಸ್ತ್ರಜ್ಞರಿಗೆ ಈ ರೀತಿಯಾದಂಥ ಒಂದಿಷ್ಟು ವಿವಾದಾತ್ಮಕ ಹೇಳಿಕೆಗಳ ಕುರಿತು ದೂರು ದಾಖಲಾಗೋದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಶೋಭೆ ತರುವಂಥದ್ದು ಅನ್ನುವ ಚರ್ಚೆ ಕೂಡ ನಡೀತಾ ಇದೆ.